ಈ ಗೋಡೆಯ ಆ ಕಡೆ ಒಂದು ರಾಕ್ಷಸರ ಗುಂಪಿತ್ತು, ಪೂರ್ತಿ ಊರೇ ಜೊಂಬಿಗಳಿಂದ ತುಂಬಿದ್ದವು. ಸರ್ಕಾರ ಆ ಊರನ್ನು 18 ಗಂಟೆಗಳಲ್ಲಿ ನಾಶ ಮಾಡಲು ಸೈನಿಕರನ್ನು ಕಳಿಸಿದ್ದರು. ಆದರೂ ಇನ್ನೊಂದು ಗುಂಪು ಆ ಊರಿಗೆ ಬಂದಿತ್ತು. ಅವರ ಉದ್ದೇಶ ಅಲ್ಲಿದ್ದ ದುಡ್ಡನ್ನು ತೆಗೆದುಕೊಂಡು ಹೋಗುವುದು. ಅವರು ಊರಿಗೆ ಹೋದ ಕೂಡಲೇ ಒಂದು ಭಯಾನಕವಾದ ಹುಲಿ ಬರುತ್ತದೆ. ಅದು ಜೊಂಬಿ ಹುಲಿ. ಎಲ್ಲರೂ ಅದನ್ನು ನೋಡಿ ಬೆಚ್ಚಿಕೊಂಡರು. ಆದರೆ ಬಚ್ಚಿಕೊಂಡಿರುವುದರಿಂದ ಯಾವುದೇ ರೀತಿ ಪ್ರಯೋಜನವಿರಲಿಲ್ಲ. ಜೊಂಬಿಗಳು ಮನುಷ್ಯರ ವಾಸನೆಯಿಂದಲೇ ಹುಡುಕುತ್ತಿದ್ದರು. ಆದರೆ ಹುಲಿ ಯಾರಿಗೂ ತೊಂದರೆ ಕೊಡದೆ ಅಲ್ಲಿಂದ ಹೊರಟು ಹೋಗಿತ್ತು. ಯೋಚನೆ ಮಾಡುವ ವಿಷಯ ಇದು ಇತ್ತು ಎಂದರೆ ಅವರ ಸಾತಿಯನ್ನೇ ದಾಳವಾಗಿ ಬೆಳೆಸುತ್ತಾರೆ. ಚೈತ್ರಗೆ ಗೊತ್ತಿತ್ತು, ಜಾಂಬಿಗಳು ಮನುಷ್ಯರ ವಾಸನೆಯಿಂದ ಮತ್ತು ಕೂಗಿನಿಂದ ಅಲ್ಲಿಗೆ ಬರುತ್ತವೆ. ಹಾಗಾದರೆ ಹೋಗುವ ಶಬ್ದವಾಯಿತು. ಅವರಿಗೆ ಗೊತ್ತಾಯ್ತು ಜೋಡಿಗಳು ಬರುತ್ತಿದ್ದಾರೆ ಎಂದು. ಎಲ್ಲರೂ ಬಚ್ಚಿಕೊಂಡರು. ಅಲ್ಲಿ ಬರೀ 2 ಜೊಂಬಿ ಬಂದಿದ್ದವು, ಒಂದು ಹುಡುಗ, ಇನ್ನೊಂದು ಹುಡುಗಿ. ನೋಡಲು ಇಬ್ಬರು ಭಯಾನಕವಾಗಿದ್ದರು. ಅದು ಅವನ ಕಾಲನ್ನು ಹಿಡಿದುಕೊಂಡು ಒಂದು ಬಂಗಲೆಯ ಬಳಿ ಬೆಳೆದುಕೊಂಡು ಹೋಗುತ್ತಿತ್ತು. ಎಲ್ಲರೂ ಅದನ್ನೇ ಹಿಂಬಾಲಿಸಿದರು. ಎಲ್ಲರೂ ದುಡ್ಡಿದ್ದ ಅಂಗಳದಲ್ಲಿ ಬಂದರು. ಆ ಬಂಗಲೆಯ ಮೇಲೆ ಒಂದು ಹೆಲಿಕಾಪ್ಟರ್ ಇತ್ತು. ಅದೊಂದೇ ಅವರು ಅಲ್ಲಿಂದ ತಪ್ಪಿಸಿ ಹೋಗಲು ಇರುವ ದಾರಿ. ಆದರೆ ಅಲ್ಲಿದ್ದ ತೊಂದರೆ, ಆ ಹುಲಿ ಆ ಹೆಲಿಕಾಪ್ಟರ್ ಸುತ್ತಾನೆ ಸುತ್ತುತ್ತಿತ್ತು. ಆ ಹುಡುಗನನ್ನು ಜೊಂಬಿಗಳು ತನ್ನ ರಾಜನ ಬಳಿ ತಂದು ಎಸೆದರು. ಆ ರಾಜ ತುಂಬಾ ಶಕ್ತಿಶಾಲಿಯಾಗಿದ್ದ ಮತ್ತು ತುಂಬಾ ಭಯಾನಕವಾಗಿದ್ದ. ಅವನು ಅವನನ್ನು ತಿನ್ನುವಾಗಲೂ ಅವನಿಗೆ ಕಚ್ಚೆ ಅದನ್ನು ಸಹ ಜೊಂಬಿ ಮಾಡಿದನು. ಮುಂದಿನ ಭಾಗಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.